ಕಾನೂನು ಹೊರ್ತಾಗೆ ಕೆಲಸ ಮಾಡ್ತಾ ಇರೋದು ಅಂತ ನನಗನ್ಸುತ್ತೆ. ಸೊ ಫಸ್ಟ್ ಆಫ್ ಆಲ್ ಆ ಮರಿ ಎಲ್ಲಿಂದ ಬರ್ತದೆ? ಡಾಗ್ ಬ್ರೀಡರ್ ತಾನೇ ಬ್ರೀಡ್ ಮಾಡಬೇಕಾಗಿರೋದು. ಡಾಗ್ ಫುಡ್ ಮಾಡೋವಂಥ ಕಂಪ್ನಿ ಕೂಡ ಆ ಜವಾಬ್ದಾರಿ ತಗೋಬೇಕು. ಅದೇ ನಮ್ಮ ಕೂಗು, ನಮ್ಮ ಒಂದು ರೆಪ್ರೆಸೆಂಟೇಷನ್ ಅದೇನೆ, ದಟ್ ನೀವು ಡಾಗ್ ಬ್ರೀಡರ್ಸ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಡಾಗ್ ಫುಡ್ ಇನ್ನೊಂದು ಮತ್ತೊಂದು, ಇವರೆಲ್ಲರೂ ಕಾನೂನ ಚೌಕಟ್ಟನ್ನ ಬಿಟ್ಟೇನೆ ಕೆಲಸ ಮಾಡ್ತಾ ಇರೋದು. ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನೀವು ಡಾಗ್ ಫುಡ್ ಮೇಲೆ ನೋಡಿ, ಯಾವುದೇ ಥರ ರೆಗ್ಯುಲೇಟರಿ ಬಾಡಿ ಇಲ್ಲ, ಯಾವುದೇ ಥರ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ, ಯಾವುದೇ ಥರ ರೂಲ್ಸ್ ಇಲ್ಲ ಅಲ್ಲಿ, ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು ನಮ್ಮ ನಾಯಿಗೆ, ನಮ್ಮ ಒಂದು ಪೆಟ್ಟಿಗೆ ನಾನೊಂದು ಫುಡ್ ಹಾಕ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಸೇಫ್ಟಿ ಪ್ರಿಕಾಷನ್ ಇರಬೇಕು. ನಾನು ಯಾವ ಒಂದು ಸೇಫ್ಟಿ ಮೇಲೆ ನಾನು ಅದನ್ನ ಊಟ ಇಲ್ಲ. ಫುಡ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇದು ಏನಿದೆ ಅದಿಲ್ಲ ಯಾವುದಕ್ಕೆ, ಡಾಗ್ ಫುಡ್ಗೆ, ಪೆಟ್ ಫುಡ್ ಇಲ್ಲ. ಅದರಲ್ಲಿ BSI ಸ್ಟ್ಯಾಂಡರ್ಡ್ ಬರ್ತದೆ, ಅದು ಯಾರು ತಗೊಂಡಿಲ್ಲ. ಸೊ ಈ ನೀವು ಯಾವ ಒಂದು ಬೇಸ್ ಮೇಲೆ ನೀವು ಆ ಊಟನ ಹಾಕ್ತಾ ಇದ್ದೀರ? ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು, ಆ ಪರ್ಟಿಕ್ಯುಲರ್ ಫುಡ್ಡಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳೋಣ ತಿಳ್ಕೊಂಡಿದ್ದೀರ. When we talk about the dog food, there is no such question asked by any such regulatory body or a department that what are the ingredients they are been using in it. ಕೆಲವೊಂದು ಪ್ರಾಡಕ್ಟ್ಗಳು ಇಂಪೋರ್ಟ್ ಆಗ್ತಿದ್ದಾವೆ ಫಾರಿನ್, ಅವು ಫಾರಿನ್ಗಳಲ್ಲಿ ಸರ್ಟಿಫೈಡ್ ಆಗಿ ಇಂಡಿಯಾಗೆ ಬರ್ತಾ ಇದ್ದಾವೆ. ಕರೆಕ್ಟ್. ಬಟ್ ಸಿ, ಒಂದೇನಂತ ಹೇಳಿದ್ರೆ, ದಿ ಪ್ರಾಡಕ್ಟ್ ವಿಚ್ ಕಮ್ಸ್ ಫ್ರಮ್ ದಿ ಅಬ್ರಾಡ್, ಇವಾಗ ಇಂಪೋರ್ಟ್ ಮಾಡಿಸ್ಕೊತಾ ಇದ್ದಾರೆ ಅಂತ. ಇಂಪೋರ್ಟ್ ಮಾಡಿಸ್ಕೊಂಡ್ರು ಕೂಡ ವಾಟ್ ಈಸ್ ದಿ ಸೇಫ್ಟಿ ಪ್ರಿಕಾಷನ್? ನಾನು ಕೇಳೋದು ಅಷ್ಟೇನೆ, ಸೇಫ್ಟಿ ಪ್ರಿಕಾಷನ್. ಯಾರೋ ಒಬ್ರು ಇಲ್ಲಿರೋರು ನನಗೆ ಹೇಳ್ಬೇಕಲ್ಲ, ಸರ್ ದಿಸ್ ಇಸ್ ಗುಡ್ ಟು ಈಟ್, ದಿಸ್ ಇಸ್ ಗುಡ್ ಟು ಫಾರ್ ಯುವರ್ ಪೆಟ್ ಅಂತ ಯಾರು ಒಬ್ರು ಹೇಳ್ಬೇಕಾರ, ಯಾರು ಹೇಳ್ತಾ ಇಲ್ಲ. ಸೊ ಹಂಗಾದ್ರೆ ಮಾತು ಕೇಳ್ತಿದ್ರೆ ಮುಂದಿನ ದಿನಗಳಲ್ಲಿ ಈ ಪೆಟ್ ಫುಡ್ ಅನ್ನೋದನ್ನ ಬಾಯ್ಕಾಟ್ ಮಾಡೋ ಒಂದು ಪ್ರೋಗ್ರಾಮ್ ಇರೋ ಥರ. ಸರ್ ಇದು ಬಾಯ್ಕಾಟ್ ಅಂತ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಒಂದು ಡಿಸ್ಕಷನಲ್ಲಿ ನಾನು ಡಾಗ್ ಬ್ರೀಡರ್ಸ್ಗಳಿಗೆ ಹೇಳೋದು ಒಂದೇನೆ, ಇವಾಗ ಒಂದು 1000 ಕೋಟಿ ಟರ್ನ್ ಓವರ್ ಮಾಡೋವಂಥ ಪೆಟ್ ಫುಡ್ ಕಂಪ್ನಿಗಳಿದೆ. ಇವಾಗ ನಿಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಿನ್ನೆಯಿಂದ ತೊಂದರೆ ಶುರು ಆಗಿಲ್ಲ ಸರ್, ಇದು 10 ವರ್ಷದಿಂದ ತೊಂದರೆ ಶುರು ಆಗಿದೆ. ಯಾವ್ದಾರ ಒಂದು ಪೆಟ್ ಫುಡ್ ಕಂಪ್ನಿ ನಿಮ್ಮ ಒಂದು ಸಪೋರ್ಟಿಗೆ ಬಂತಾ? ನಿಮ್ಮ ಸಪೋರ್ಟ್ ಬಂದು ನಿಮ್ಮ ಮನೆಗೆ ಬರೋದೇನು ಬೇಡ ಸರ್. ಅವ್ರು ಈ ಥರ ಆದರೆ ಬ್ರೀಡರ್ಗಳಿಗೆ ತೊಂದರೆ ಆಗ್ತದೆ ಅಂತ ಒಂದು ಸರಿ ಅವರು ವಿಚಾರ ಮಾಡಿ ಕೋರ್ಟಲ್ಲಿ ಕಾನೂನು ಪ್ರಕಾರ ನಿಮ್ಮ ಪರವಾಗಿ ಒಂದು ವಿಚಾರ ಮಾಡಿದ್ದಿದ್ರೆ ಇಲ್ಲಿವರೆಗೂ ನಾವು ಬರೋವಂಥ ಅಗತ್ಯ ಇರ್ತಿರ್ಲಿಲ್ಲ. ಆಮೇಲೆ ಎರಡನೇದು, ಇವ್ರಿಗೆ ಡಾಗ್ ಬ್ರೀಡರ್ಸ್ಗಳು ಎಷ್ಟು ಇಂಪಾರ್ಟೆಂಟು ಅನ್ನೋಂಥದ್ದು ಅವ್ರಿಗೂ ಕನ್ಸಿಡರ್ ಇಲ್ಲ. ಇವಾಗ ಡಾಗ್ ಬ್ರೀಡರ್ ಇದೆಯೋ ಇಲ್ವೋ, ಮಾರ್ಕೆಟಲ್ಲಿ ನಾಯಿ ಇದೆ ಅಂತ ಹೇಳಿದ್ರೆ ಅವ್ರ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂತ ಅವ್ರಿಗೆ ಅರ್ಥ.